ಅಂಗನವಾಡಿ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಕೊಡ್ತಾ ಇದ್ದ ಮೊಟ್ಟೆಯಲ್ಲೂ ವಂಚನೆ ಮಾಡಿದಂತಹ ಒಂದು ಸುದ್ದಿ ಇವತ್ತು ಬೆಳಗ್ಗೆಯಿಂದ ನೋಡಿದ್ದೀರಾ. ಮೊಟ್ಟೆ ಬಡಿಸುವ ವಿಡಿಯೋವನ್ನು ಮಾಡಿದ್ದಾರೆ, ಬಳಿಕ ತಟ್ಟೆ ಖಾಲಿ. ಮಕ್ಕಳಿಗೆ ಮೊಟ್ಟೆ ತಿನ್ನೋದಕ್ಕೂ ಕೂಡ ಕೊಟ್ಟಿಲ್ಲ. ಕೊಪ್ಪಳ ಜಿಲ್ಲೆ ಗುಂಡೂರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ನಡೆದಂತಹ ಘಟನೆ. ಅಂಗನವಾಡಿ ಮಕ್ಕಳ ತಟ್ಟೆಗೆ ಹಾಕಿದ್ದ ಮೊಟ್ಟೆಯಲ್ಲಿ ವಂಚನೆ ಮಾಡ್ತಾ ಇದ್ದರು ಸಹಾಯಕಿ ಮತ್ತು ಕಾರ್ಯಕರ್ತೆ. ಸೊ ಈಗ ಮಕ್ಕಳು ಅದನ್ನು ತಿನ್ನೋದಕ್ಕೂ ಮೊದಲೇ ವಿಡಿಯೋ ಮಾಡೋ ತನಕ ತಟ್ಟೆಯಲ್ಲಿ ಮೊಟ್ಟೆ ಇರ್ತಾ ಇತ್ತು. ವಿಡಿಯೋ ಎಲ್ಲ ಮಾಡಿ ಮುಗಿದ ತಕ್ಷಣ ಮಕ್ಕಳ ತಟ್ಟೆಗೆ ಹಾಕಿದ್ದ ಮೊಟ್ಟೆಯನ್ನೂ ಎತ್ಕೋತಾ ಇದ್ದರು ಸಹಾಯಕಿ ಮತ್ತು ಕಾರ್ಯಕರ್ತೆ. ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮಿ ಮತ್ತು ಸಹಾಯಕಿ ಶೈನಜಾ ಇವರ ಕೃತ್ಯ. ಈಗ ಅವ್ರನ್ನ ಅಮಾನತು ಕೂಡ ಮಾಡಲಾಗಿದೆ. ಬಟ್ ವಿಪರೀತವಾಗಿ ಸ್ಥಳೀಯ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ತಗೊಳ್ಬೇಕು ಅಂತ. ಮಕ್ಕಳಿಗೆ ತಿನ್ನೋದಕ್ಕೆ ಕೂಡ ಮೊಟ್ಟೆಯನ್ನು ಸಿಗದೇ ಇದ್ದಂಗೆ ಮಾಡಾಕಿದ್ರು ಇವರೆಲ್ಲ. ಅದನ್ನು ಹಾಕಿ ಆಮೇಲೆ ಅದನ್ನೆಲ್ಲವನ್ನು ಕೂಡ ಇವರು ಮನೆಗೆ ಸಾಗಿಸ್ತಾ ಇದ್ರಂತೆ. ತುಂಬ ಕಡೆ ಈ ಥರದ ಕಂಪ್ಲೇಂಟ್ ಬರ್ತಾ ಇದೆ. ಅಂಗನವಾಡಿಗೆ ರೇಷನ್ ಏನು ಸಪ್ಲೈ ಆಗುತ್ತೆ, ಸಪ್ಲೈ ಆದ ರೇಷನ್ ಅರ್ಧ ಅಂಗನವಾಡಿ ಕಾರ್ಯಕರ್ತೆ ಮನೇಲೇ ಇರುತ್ತಂತೆ. ಇದು ಇನ್ನೊಂದು ಅದರದ್ದು ಮುಂದುವರಿದ ಭಾಗ. ಅಪೌಷ್ಟಿಕ ನಿವಾರಣೆಗಾಗಿ ಮಕ್ಕಳಿಗೆ ಏನಂದ್ರೆ ತತ್ತಿ ಆಗಿರ್ಬೋದು ಮತ್ತು ಪೌಷ್ಟಿಕ ಆಹಾರ ನೀಡ್ತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ ಏನಂದರೆ ವಿಡಿಯೋ ವೈರಲ್ ಆಯಿತು. ತತ್ತಿ ಕೊಡುವುದನ್ನು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಆಶಾ ಕಾರ್ಯಕರ್ತೆಯವರು ವಿಡಿಯೋ ಅಂದರೆ ಮಕ್ಕಳಿಗೆ ತತ್ತಿ ಕೊಟ್ಟು ನಂತರ ತೆಗೆದುಕೊಳ್ಳುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಅದ್ರ ಬಗ್ಗೆ ಮಾತಾಡೋಕ್ಕೆ ಸತ್ಯ ಏನಂದರೆ ಕೊಪ್ಪಳದ ಕಾಟಗಿ ತಾಲೂಕಿನ ಗುಂಡೂರು ಗ್ರಾಮದ ಎರಡನೇ ಅದರ ಅಂಗನವಾಡಿ ಕಾರ್ಯಕರ್ತೆ ಆಗಿರುವಂಥ ಲಕ್ಷ್ಮೀ ಅದರ ಅವ್ರ ಜೊತೆಗೆ ಏನಾಯಿತು ಅವತ್ತು ಘಟನೆ ಕೊಟ್ಟಿದ್ದಾರೋ ಇಲ್ಲ ಅವತ್ತಿನ ವಾಸ್ತವ ಏನಂತ ಕೇಳಂಬರಿ. ಅಮ್ಮ ಏನಾಗಿತ್ತು ಅವತ್ತು? ಈಗ ವಿಡಿಯೋದಲ್ಲಿ ಏನಿದೆ, ನೀವು ಅಂಗನವಾಡಿ ಮಕ್ಕಳಿಗೆ ತತ್ತಿ ಕೊಟ್ಟಿರ, ತತ್ತಿ ಕೊಟ್ಟು ವಿಡಿಯೋ ಮಾಡ್ಕೊತಾ ಇದ್ದಾರೆ. ವಿಡಿಯೋ ಮಾಡ್ಕೊಂಡು ನಂತರ ಏನಂದ್ರೆ ಅದ್ರ ವಿಡಿಯೋದಲ್ಲಿ ಇರುವಂಥ ತೆಗೆದುಕೊಳ್ಳುತ್ತಾ ಇರುವಂಥ ವಿಡಿಯೋ ಅಂದ್ರೆ ತತ್ತಿ ಆಮೇಲೆ ವಾಪಸ್ ಇಸ್ಕೊಂತಾರೆ. ಅಷ್ಟಕ್ಕೆ ಆಗಿದೆ. ಅದು ಏನಾಗಿತ್ತು, ವಾಸ್ತವ ಏನಿತ್ತಮ್ಮ? ಹಿಂಗ ಲೈನಿ ಮಕ್ಳು ಕುಂತಿದ್ರಿ. ಇದು ಸುಳ್ಳಲ್ರಿ, ನಾನೇನು ಮೋಸ ಮಾಡಿಲ್ರಿ. ಇಲ್ಲಿ ಕುಂತಾನ್ರಿ, ಇದ ಹುಡುಗಾರಿ. ನಾನು ಇತ್ ಮರೆ ಕುಂತೀನಿ. ಆತನ ನಾನು ಪರೀಕ್ಷೆ ಮಾಡಿ ನೋಡಿರಿ. ನಾನು ಯಾಕಂದ್ರೆ ಯಾವಾಗ ಬರ್ತಿರ್ತಾನ ಓದ್ತಿರ್ತಾನ ಆತನ ಕ್ಯಾರೇ ಮಾಡಿಲ್ರಿ. ನಾ ಇರ್ಲಿ ಬಿಡು ಪಾಪ ನಮ್ಮ ತಮ್ಮ ಇದ್ದಂಗೆ ಅದನ್ನು ಆತ ಹಿಂಗೆ ಕುಂತ್ಕೊಂಡು ವಿಡಿಯೋ ಮಾಡಿದಾಗ ನಮ್ಮ ಮೇಲೆ ಉಂಡಿ ತತ್ತಿ ಇಟ್ಕೊಂತ ಹೋಗ್ಯಾಳ್ರಿ. ಇಟ್ಕೊಂತ ಓದದ್ದು ಆಕೆ ಏನು ಮಾಡ್ಯಾಳ್ರಿ, ಅವು ಸಿಪ್ಪಿ ಸುಲ್ದಿದ್ದಕ್ಕೆ ಅವ್ನ ಮೂರೇ ಮಕ್ಕಳ್ರಿ. ಅವ್ನು ಒಳ್ಳೆ ತಗೊಂಡು ತಟ್ಟೆಗೆ ಇಟ್ಕೊಂಡು ಹೋಗ್ಯಾಳ್ರಿ. ಇಷ್ಟೇ ಮತ್ತೇನು ಮಾಡಿಲ್ರಿ. ಆತ ಅದು ನನಗೇನೋ ಹೇಳಿಲ್ರಿ ವಿಷಯ. ಅದು ಅಷ್ಟು ಅದನ್ನ ಹೇಳಿದ್ರೆ ನಾನು ಮುಂದೆ ವಿಡಿಯೋನ ತೆಗಿತಿದ್ನ. ಆಮ್ಯಾಗ ಎಷ್ಟು ದಿವ್ಸದ ಮೇಲೆ ಗೊತ್ತಾಗೈತಿ, 7-8 ದಿವ್ಸದ ಮೇಲೆ ಗೊತ್ತಾಗಿತ್ತು ರೀ. ಹಿಂಗಂತ ಆ ವಿಡಿಯೋ ಮಾಡಿದ್ರಿ. ಅಂದ್ರೆ ಕುಚ್ಚಿದ್ರ ಇದ್ಲ ತತ್ತಿನ ಸರ್? ಹ್ಞೂ ರೀ, ಕುಚ್ಚಿ ಸಿಪ್ಪಿ ಸರಿ ಸುಲ್ಲಾರ್ದ್ರಿ. ಅದು ಹಂಗಾಗಿತ್ತು. ಜೂ ಮಾಡಿ ಒಟ್ಟ ನನ್ ತೆಗಿಬೇಕು. ನಮ್ಮ ವಾಡ್ನ್ಯಾರ ಯಾರು ಇಲ್ರಿ ಇದ್ರಾಗ. ಮುತ್ತಪ್ತಾತ್ನ ಒಬ್ಬತ್ನ ಬಿಟ್ರಿ ಉಳ್ದಾರ ಎಲ್ಲಾರು ಆ ಕಡೆ ವಾಡಿ ಬಸ್ ಇಲ್ಲದಿಲ್ಲ ಜಗತ್ ತಕೊಂಡಾರ್ರಿ. ಹ್ಞೂ ರೀ, ಸಮಸ್ಯೆ ನೋಡ್ರಿ ಸರ್. ಸುಮ್ಮನೆ ನಾನು ಎಷ್ಟು ಈ ತಾತ ಒಬ್ಬತ್ತಾರಿ ನನಗೆ ಇಲ್ಲದಿಲ್ಲದ ರಿಸ್ಕ್ ತಗೊಂಡಾರ ನೋಡ್ರಿ ಸರ್. ಅಲ್ಲಮ್ಮ, ಈಗ ಅದ್ರಾಗಂತೂ ವಿಡಿಯೋ ಅದ್ರ ಕಾಣ್ತೈತೆ. ವಿಡಿಯೋ ತೆಗೆದುಕೊಳ್ಳೋದು ಆಶಾ ಸಹಾಯಕಿ, ಅಂಗನವಾಡಿ ಸಹಾಯಕಿನೇ ಸ್ವತಃ ತತ್ತಿನ ತೆಗೆದುಕೊಳ್ತಾ ಇರೋದು, ವಾಪಸ್ ತಗೊಂಡು ಹೋಗ್ತಿರೋದು, ಮತ್ತೆ ಒಳಗಿಡ್ತಾ ಇರೋದು ಎಲ್ಲ ಕಾಣ್ತೈತಿಲ್ಲಮ್ಮ. ಸರಿಗಿಲ್ಲ ಅಂತ ತಗೊಂಡೋಗ್ಯಾಳ್ರಿ. ಸಿಪ್ಪಿ ತಗೊಂಡು ಇಟ್ಕೊಂಡು ಹೋಗ್ಯಾಳ್ರಿ ಸರ್. ಹ್ಞೂ ರೀ, ಇಷ್ಟ ಅಲ್ಲಿ ತಗೊಂಡು ಇಟ್ಕೊಂಡು ಮತ್ತೆ ಅವಳು ಮನೆಗೆ ಕಟ್ಕೈಸಿವ್ರಿ ತಿನ್ನಕ್ಕ. ಅದು ಗೊತ್ತೈತೆ ನೋಡಿ. ಆತ ನನ್ನ ಅಂದದ್ದು ಮಾತು ಕೇಸ್ಕೊಂಡನ್ರಿ ಗೌಡ. ಮತ್ತೆ ಈಗ ಅವ್ರಿಗೆ ಮತ್ತೆ ಈಗ ವಿಡಿಯೋ ಮಾಡೋದಕ್ಕೆ ಬೆದರಿಕೆ ಆಗ್ತದೆ ಅಂತ ಹೇಳ್ತಾರೆ. ನಾನು ಆತ ಇದುವರೆಗೆ ಮಾತಾಡ್ಸಿ ಇಲ್ರಿ. ನಾನಂತ ಏನೇನು ಮಾತಾಡ್ಸಿಲ್ರಿ. ನಾನು ಇಷ್ಟ ಹೇಳೋದು ಫುಡ್ ಒಂದಿನ ನಾನು ಅಟೆಂಡೆನ್ಸ್ ಇಲ್ದ ಇರಾಗಲ್ರಿ. ಮೀಟಿಂಗ್ ಹೋದಷ್ಟ ನಾ ಸಾಲಿ ಇರಾಗಲ್ರಿ. ನನಗೆ 17 ಮಕ್ಕಳು ಇರ್ತಾವ್ರಿ. ಆಮ್ಯಾಕ ದಿನ 15, 13, 12 ಹಿಂಗೆ ಬರ್ತಾವ್ರಿ. ಎಲ್ಲೇ ಒಂದ್ ಕಡೆ ವಿಡಿಯೋ ನೋಡಿದ್ರೆ ಒಂದ್ ಕಡೆ ಬೇಸರ ಅನ್ಸಲ್ಲ. ಯಾಕಂದ್ರೆ ಮಕ್ಕಳು ನಿಮ್ಮ ಮಕ್ಕಳು ಸಣ್ಣ ಮಕ್ಕಳು ಅದಾರ. ಆ ಫುಡ್ ಕೂಡ ಅನ್ಯಾಯ ಮಾಡಿಲ್ಲ. ಒಳ್ಳೆ ಅವ್ರಿಗೆ ಕೊಟ್ಟಿವಲ್ರಿ ಸರ್. ಒಳ್ಳೆ ಅವ್ರ ಮನೆಗೆ ಹೋಗಿ ಮುಟ್ಟಿಸಿ ಬಂದೀವ್ರಿ. ನಿನ್ನೆ ಸೂಪರ್ವೈಸರ್ ಎಲ್ಲಾರ 4 ಮಕ್ಕಳ ಮನೆಗೆ ಹೋಗಿ ವಿಸಿಟ್ ಮಾಡಿ ಬಂದಾರ. ಏನಿಲ್ಲ, ಅದ್ರ ವಿಡಿಯೋದಾಗ ಕಾಣ್ತಾ ಇದೆ ನೀವು ಕೊಟ್ಟಿಲ್ಲ ಅಂತೇಳಿ. ಅದು ತಪ್ಪಂತ ನಿಮ್ಗೆ ಕಾಣಿಸೋದಿಲ್ಲ. ಕೊಟ್ಟರೆ ನೋಡ್ರಿ. ಆಯ್ತು, ನಾನು ಇಷ್ಟ ಹೇಳೋದು. ಇಷ್ಟ ನಾನು ಇದು ಏನಂದರೆ ಅವರು ಅಂದ್ರೆ ಅಂಗನವಾಡಿ ಅಂದ್ರೆ ಗುಂಡೂರು ಗ್ರಾಮದ ಅಂಗನವಾಡಿ ಕಾರ್ಯಕರ್ತರ ಮಾತಾಗಿದೆ. ಯಾವುದೇ ರೀತಿ ನಾನು ತಪ್ಪು ಮಾಡಿಲ್ಲ. ಅದು ಅಂದರೆ ತತ್ತಿನ ಮೇಲೆ ತತ್ತಿ ಸುಲ್ದೆ ಆದಂಗೆ ಕೊಟ್ಟಿದ್ದು. ಆ ಕಾರಣಕ್ಕಾಗಿ ನಾನು ಒಳ್ಳೆ ತೆಗೆದುಕೊಂಡು ಮತ್ತೆ ಸುಲಿಯಕ್ಕೆ ಕ್ಷಣಕ್ಕೆ ವಾಪಸ್ ಇಸ್ಕೊಂಡಿದ್ದೆ ಅಂತೇಳಿ ಅವರ ಮಾತಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮುಖಂಡ ಗತಿ ಪಬ್ಲಿಕ್ ಟಿವಿಗಾಗಿ ಕೊಪ್ಪಳ.